ಹಾಯ್, ದಿಸ್ ಇಸ್ ಡಾಕ್ಟರ್ ಮಾನ್ಸಾ, ವಿಕೆರ್ ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಇವತ್ತೇನ್ ಹೇಳಕ್ ಹೊರಟಿದೀನಿ ಅಂತ ಹೇಳಿದ್ರೆ, ಎಲ್ಲಾ ಹೆಣ್ಮಕ್ಳುಗಳು ಕೂಡ ಸ್ಯಾನಿಟರಿ ಪ್ಯಾಡ್ ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಕಾಲ ಚೇಂಜ್ ಆದಂಗೆ ನಾವು ಕೂಡ ಅಪ್ಗ್ರೇಡ್ ಆಗ್ಬೇಕು. ಇವತ್ತೇನ್ ಕೆಲ್ಸ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮೆನ್ಸ್ಟ್ರಲ್ ಕಪ್ ನಾವು ಯಾಕೆ ಬಳಸಬೇಕು ಅಂತ ಹೇಳ್ತಿದ್ದೀನಿ ಅಂದ್ರೆ, ಈ ಸ್ಯಾನಿಟರಿ ಪ್ಯಾಡ್ ಅನ್ನೋದು ಪ್ಲಾಸ್ಟಿಕ್ ಮಿಶ್ರಿತ ಆಗಿರೋದ್ರಿಂದ ಅದು ಡಿಗ್ರೇಡ್ ಆಗಕ್ಕೆ ನೂರಾರು ವರ್ಷಗಳು ತಗೊಳುತ್ತೆ ಕರ್ಗಕ್ಕೆ. ಎಷ್ಟೊಂದು ಜನ ಪೇಷಂಟ್ ಗೆ ಸ್ಯಾನಿಟರಿ ಪ್ಯಾಡ್ ಹಾಕೋದ್ರಿಂದ ಇರಿಟೇಷನ್, ಸ್ಕಿನ್ ರ್ಯಾಶಸ್ ಇವೆಲ್ಲ ಡೆವಲಪ್ ಆಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಮೆನ್ಸ್ಟ್ರಲ್ ಕಪ್. ಈ ಮೆನ್ಸ್ಟ್ರಲ್ ಕಪ್ ಅಂದ್ರೆ ಇಟ್ಸ್ ಸಿಲಿಕಾನ್ ಕಪ್. ಇದು ನಾನ್ ಇರಿಟೆಂಟ್. ಈ ಮೆನ್ಸ್ಟ್ರಲ್ ಕಪ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ, ಸ್ಮಾಲ್, ಮೀಡಿಯಂ, ಬಿಗ್ ಸೈಜ್ ಅಂತ ಅನ್ಬಿಟ್ಟು. ಸೊ ನಮ್ ಸೈಜ್ ತಕ್ಕಂತೆ ನಾವ್ ಅದನ್ನ ಯೂಸ್ ಮಾಡ್ಬೇಕು. ಸೊ ಇದನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳಿದ್ರೆ, ಇದನ್ನ ನಾವು ವೆಜೈನಾ, ಯೋನಿ ಅಂತ ಹೇಳ್ತೀವಿ, ಅದ್ರೊಳಗಡೆ ಇನ್ಸರ್ಟ್ ಮಾಡ್ಬೇಕು. ಇದು ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಿ ಶೇಪ್, ಇಲ್ಲ ಪಂಚ್ ಡೌನ್ ಟೆಕ್ನಿಕ್ ಅಂತ, ಇಲ್ಲ ಅಂತ ಅಂದ್ರೆ ಇನ್ನೊಂದು 7 ಇನ್ ದ ಶೇಪ್ ಆಫ್ 7. ಇದನ್ನ ಡೈರೆಕ್ಟ್ ಆಗಿ ನಾವು ಹಾಗೆ ಇನ್ಸರ್ಟ್ ಮಾಡಕ್ ಆಗಲ್ಲ, ಬಿಕಾಸ್ ದೊಡ್ಡ ಸೈಜ್ ಇರುತ್ತೆ. ಸೊ ಇದನ್ನ ನಾವು ಫೋಲ್ಡ್ ಮಾಡ್ಬಿಟ್ಟು ವೆಜೈನಾದೊಳಗಡೆ ಹಿಂಗ್ ಹಾಕ್ದಾಗ ಇಟ್ ವಿಲ್ ಓಪನ್ ಅಪ್. ಸೊ ಇದು ಹೆಂಗ್ ಸ್ಟೇ ಆಗುತ್ತೆ ಅಲ್ಲೇ ಅಂತ ಹೇಳಿದ್ರೆ, ಸಕ್ಷನ್ ಎಫೆಕ್ಟ್ ಇಂದ ಅಲ್ಲೇ ಉಳಿಯುತ್ತೆ. ಸೊ ಇದು ಕಲೆಕ್ಟ್ ಆದ್ಮೇಲೆ ಯಾವಾಗ ಎಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ 8 ರಿಂದ 12 ಅವರ್ ಒಳಗಡೆ ಚೇಂಜ್ ಮಾಡ್ಬೇಕು. ಬಟ್ ಅಕಸ್ಮಾತ್ ನಿಮ್ಗೆ ಫ್ಲೋ ಜಾಸ್ತಿ ಇದೆ, ಆತರ ಏನಾದ್ರೆ ನೀವು ಫ್ರೀಕ್ವೆಂಟ್ ಆಗಿ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಇದನ್ನ ಹೇಗೆ ರಿಮೂವ್ ಮಾಡೋದಂತ ಹೇಳಿದ್ರೆ, ಈ ಸ್ಟೆಮ್ ಇಂದ ಮೇಲ್ ಹೋಗಿ ನಾವು ಪಿಂಚ್ ಮಾಡಿದಾಗ ಸಕ್ಷನ್ ರಿಲೀಸ್ ಆಗುತ್ತೆ, ಅವಾಗ ಇದನ್ನ ಆಚೆ ತೆಗಿಬೇಕು. ಇದನ್ನ ಹೇಗೆ ಕ್ಲೀನ್ ಮಾಡೋದಂತ ಹೇಳಿದ್ರೆ, ನಾರ್ಮಲ್ ವಾಟರ್, ರನ್ನಿಂಗ್ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಬಿಟ್ಟು ಮತ್ತೆ ರಿಯೂಸ್ ಮಾಡಬಹುದು. ಇದು ಪೇಷಂಟ್ ಫ್ರೆಂಡ್ಲಿ ಆಸ್ ವೆಲ್ ಆಸ್ ನೇಚರ್ ಫ್ರೆಂಡ್ಲಿ. ಕೈಂಡ್ಲಿ ಯೂಸ್.